ಅಂತ ಒಂದು ಸುದ್ದಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸಿದ್ದೀನಿ. ಅದೇನೆಂದರೆ 2023 ಮಾರ್ಚ್ನಲ್ಲಿ ನಡೆಯಲಿರ್ತಕ್ಕಂಥ ದ್ವಿತೀಯ PU ಪರೀಕ್ಷೆಯ ಒಂದು ನೀಲನಕ್ಷೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಮಂಡಳಿಯವರು. ಸೊ ತಮಗೆ ಬೇಕಾಗಿದ್ದರೆ ತಾವೇನು ಮಾಡಬೇಕು ಅಂತಂದರೆ ಸ್ಕೂಲ್ ಎಜುಕೇಷನ್ಗೆ ಲಾಗಿನ್ ಆದ ನಂತರ KSEE ಬೋರ್ಡ್ಗೆ ಹೋಗಿ. ಸೊ KSEE ಬೋರ್ಡ್ಗೆ ಹೋದ ನಂತರ ಸೊ ಮೇಲೇನೆ ಇದೆ ಏನಪ್ಪ ಅಂತಂದರೆ ಇನ್ನಷ್ಟು ಸುದ್ದಿ ಅಂತ ಒಂದು ಬರ್ತದೆ. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮಾರ್ಚ್ 2023 ನಡೆಯಲಿರ್ತಕ್ಕಂಥ ಒಂದು PU ಪರೀಕ್ಷೆಯ ಬ್ಲೂ ಪ್ರಿಂಟ್ಗಳನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಎಲ್ಲ ವಿಷಯದಲ್ಲಿ ಕೊಟ್ಟಿದ್ದಾರೆ. ಸೊ ತಾವುಗಳು ನಿಮ್ಮ ಸ್ಟಡಿಗೆ ಬೆನಿಫಿಟ್ ಆಗ್ತಕ್ಕಂಥ ಇವುಗಳನ್ನು ಅಧ್ಯಯನವನ್ನು ಮಾಡಬೇಕು. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಬದಲಾಗಿರ್ತಕ್ಕಂಥ ಸೊ ಏನೆಲ್ಲ ಒಂದು ಬ್ಲೂ ಪ್ರಿಂಟ್ ಇದೆ, ವೆಟೇಜ್ ಏನಿದೆ, ಯಾವೆಲ್ಲ ಘಟಕಗಳಿಗೆ ಏನೆಲ್ಲ ಕೊಟ್ಟಿದ್ದಾರೆ, ಸೊ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅದನ್ನು ಉಳಿಸಿಕೊಂಡಿದ್ದಾರೆ, ಅದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತಮಗೆ ವಿವರಣೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಸೊ ಇಲ್ಲಿ ನಾನು ಆಲ್ರೆಡಿ ಸ್ಕೂಲ್ ಎಜುಕೇಷನ್ಗೆ ಲಾಗಿನ್ ಆದ ನಂತರ ಸೊ ಕರ್ನಾಟಕ ಶಾಲಾ ಎಸ್ ಬಂತು. ಸೊ ಇದು ಪೇಜ್ ಇದೆ KSE ಬೋರ್ಡ್ದು, ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದು. ಸೊ ಇದೇ ಮೇಲ್ಗಡೆನೇ ಸುದ್ದಿ ಏನಾಗ್ತದಪ್ಪ ಅಂತಂದರೆ ಬ್ಲಿಂಕ್ ಆಗ್ತಾ ಇದೆ. ಸೊ ಇನ್ನಷ್ಟು ಸುದ್ದಿ ಅಂತ. ಸೊ ಅದನ್ನು ತಾವುಗಳು ಏನು ಮಾಡಬಹುದು, ಒತ್ತಿ ಅವುಗಳನ್ನು ನೋಡ್ಬೋದು. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಸೊ ಬ್ಲಿಂಕ್ ಆದ ತಕ್ಷಣ ಅದನ್ನೇ ಏನಾಗ್ತದಪ್ಪ ಅಂತಂದರೆ ಮಾರ್ಚ್ 2013 ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಡ್ರಾಫ್ಟ್ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಂತ ಇದೆ ನೋಡಿ. ಮಾರ್ಚ್ 2023 ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸಿದ್ಧಪಡಿಸಿದ ಪರಿಷ್ಕೃತ ಇದು ರಿವೈಸ್ ಬ್ಲೂ ಪ್ರಿಂಟ್ ಇದೆ ಮತ್ತು ಕರಡು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ. ಎಲ್ಲ ಸಬ್ಜೆಕ್ಟ್ಗಳನ್ನು ಏನು ಮಾಡಿದ್ದಾರೆ ಮಂಡಳಿಯವರು ಅಪ್ಡೇಟನ್ನು ಮಾಡಿದ್ದಾರೆ. ಸೊ ತಾವುಗಳು ಸೆಕೆಂಡ್ PU ವಿದ್ಯಾರ್ಥಿಗಳು ಇದರ ಒಂದು ಬೆನಿಫಿಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.